ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ವಾಲ್ ಓಪನಿಂಗ್ ಕೊಡೋದು ಹೇಗೆ ಮತ್ತು ವಾಲ್ ಓಪನಿಂಗಲ್ಲಿ ಡಿಸೈನ್ಸ್ ಏನೆಲ್ಲ ಕ್ರಿಯೇಟ್ ಮಾಡ್ಬೋದು, ಹೇಗೆ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಓಕೆ, ಸೊ ಫಸ್ಟು ಯೂನಿಟ್ ಸೆಟ್ ಮಾಡ್ಕೋತೀನಿ, UN. ಸೊ ಮಿಲಿಮೀಟರಿಂದ ಫೀಟ್ ಆ್ಯಂಡ್ ಫ್ರಿಕ್ಷನಲ್ ಇಂಚಸ್ಗೆ ಸೆಟ್ ಮಾಡ್ಕೋತಿದ್ದೀನಿ, ನಿಯರೆಸ್ಟ್ 1 ಇಂಚ್. ಓಕೆ, ಸೊ ಏರಿಯಾ ಕೂಡ ಸ್ಕ್ವೇರ್ ಫೀಟಲ್ಲಿ ಸೆಟ್ ಮಾಡ್ಕೋತಾ ಇದ್ದೀನಿ. ಸೊ ಯೂನಿಟ್ ಸೆಟ್ ಮಾಡಿದ್ಮೇಲೆ ಸೊ ವಾಲ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ವಾಲ್ ಕ್ರಿಯೇಟ್ ಮಾಡೋದಕ್ಕೆ ವಾಲ್ ಆರ್ಕಿಟೆಕ್ಚರ್, ಸೊ ಬೇಸಿಕ್ 200 mm ಜೆನ್ರಿಕ್ ವಾಲ್ನ ತಗೋತಾ ಇದ್ದೀನಿ. ಸೊ ಲೆವೆಲ್ 1ಇಂದ ಲೆವೆಲ್ 2ಗೆ ಹೈಟ್ ಸೆಟ್ ಮಾಡ್ಕೋತೀನಿ, ಲೆವೆಲ್ 2 ಆ್ಯಂಡ್ ಅಪ್ಲೈ ಸೆಟ್ ಮಾಡಿದ್ಮೇಲೆ ನಾನು ಒಂದಷ್ಟು 10 ಫೀಟ್ಗೆ ವಾಲ್ಸ್ನ ಕ್ರಿಯೇಟ್ ಮಾಡ್ಕೋತೀನಿ. 10 ಫೀಟ್ ಒಂದು ಸತಿ ಮಾತ್ರ ಎಸ್ಕೇಪ್ ಕೊಟ್ಟಿದ್ದು, ಕಮಾಂಡ್ ಡಿಆಕ್ಟಿವೇಟ್ ಆಗಿಲ್ಲ, ವಾಲ್ ಕಮಾಂಡಲ್ಲೇ ಇದೆ. ನೀವು ಮತ್ತೆ ಎಲ್ಲಿ ಬೇಕು ಅಲ್ಲಿ ವಾಲ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಅಗೇನ್ 10 ಫೀಟ್ ಎಂಟು, ಸೊ ಒಂದು ಸತಿ ಎಸ್ಕೇಪ್, ಸೊ ಅಗೇನ್ 10 ಫೀಟ್. ಸೊ ನಾನು ಹೀಗೆ ವಾಲ್ಸ್ನ ಕ್ರಿಯೇಟ್ ಮಾಡಿಕೊಂಡೆ. ಸೊ ವಾಲ್ನ ಎಡಿಟ್ ಮಾಡ್ಕೊಳ್ಳೋದಕ್ಕೆ 3Dನಲ್ಲಿ ಪ್ಲೇನ್ ವಾಲ್ ನೀವು ನೋಡ್ತಾ ಇರ್ಬೋದು. ಸೊ ವಾಲ್ ಓಪನಿಂಗ್ ಕೊಡೋದಕ್ಕೆ ನಮಗೆ ಡೈರೆಕ್ಟ್ ನೀವು ಇಲ್ಲಿ ನೋಡ್ಬೋದು, ಆರ್ಕಿಟೆಕ್ಚರಲ್ ಟ್ಯಾಬಲ್ಲಿ ಓಪನಿಂಗ್ಸ್ ಅಂತಾನೆ ಪ್ಯಾನಲ್ ಇದೆ. ನೀವು ಈ ಪ್ಯಾನಲ್ಲಿ ಇಲ್ಲಿ ವಾಲ್ ಅಂತ ಏನಿದೆ, ವಾಲ್ ಓಪನಿಂಗ್ ಅಂತ, ಅದನ್ನ ಸೆಲೆಕ್ಟ್ ಮಾಡಿದ್ರೆ ಆವಾಗಲೂ ಕೂಡ ನೀವು ವಾಲ್ ಓಪನಿಂಗ್ ಕೊಡ್ಬೋದು. ಆದ್ರೆ ಏನಪ್ಪಾ ಡಿಫ್ರೆನ್ಸ್ ಅಂದ್ರೆ, ಈ ವಾಲ್ ಓಪನಿಂಗ್ನ ಸೆಲೆಕ್ಟ್ ಮಾಡಿದ್ರೆ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ತಕ್ಷಣ ನೀವು ನೋಡ್ಬೋದು ರೆಕ್ಟ್ಯಾಂಗ್ಯುಲರ್ ಸಿಂಬಲ್ ಮಾತ್ರ ಬಂದಿದೆ. ಅಂದರೆ ಇದರಲ್ಲಿ ನಾವು ರೆಕ್ಟ್ಯಾಂಗ್ಯುಲರ್ ಸಿಂಬಲ್ನ ಬಿಟ್ಟು ಬೇರೆ ಯಾವುದೇ ಡಿಫ್ರೆಂಟ್ ಡಿಸೈನ್ಸ್ ಇರುವಂಥ ವಾಲ್ ಓಪನಿಂಗ್ನ ಕೊಡೋಕ್ಕಾಗಲ್ಲ. ಸೊ ನೀವು ಡೈರೆಕ್ಟ್ ನೀವು ರೆಕ್ಟ್ಯಾಂಗ್ಯುಲರ್ ಕ್ರಿಯೇಟ್ ಮಾಡಿದ್ರೆ ನೀವು ಏನು ಶೇಪ್ ರೆಕ್ಟ್ಯಾಂಗ್ಯುಲರ್ ಕ್ರಿಯೇಟ್ ಮಾಡ್ತೀರೋ ಹಾಗೆ ಆಟೋಮೆಟಿಕ್ಕಾಗಿ ವಾಲ್ ಓಪನಿಂಗ್ ತಗೊಳುತ್ತೆ. ಸೊ ನೀವು ಈ ಥರ ರೆಕ್ಟ್ಯಾಂಗ್ಯುಲರ್ ಓಪನಿಂಗ್ ಬೇಕು ಅಂತ ಅಂದಾಗ ನೀವು ವಾಲ್ ಓಪನಿಂಗ್ನ ಯೂಸ್ ಮಾಡಬೇಕಾಗತ್ತೆ. ಓಕೆ, ಅದೇ ನೀವು ಡಿಫ್ರೆಂಟ್ ಪ್ಯಾಟರ್ನ್ಸ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದರೆ, ಅಥವಾ ಡಿಫ್ರೆಂಟ್ ಶೇಪ್ಸ್ನ ಕ್ರಿಯೇಟ್ ಮಾಡಬೇಕು ವಾಲ್ ಓಪನಿಂಗಲ್ಲಿ ಅಂತ ಇದ್ದಾಗ ಹೇಗೆ ಎಡಿಟ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ವಾಲ್ನ ಸೆಲೆಕ್ಟ್ ಮಾಡಿದ್ಮೇಲೆ ನಾವಿಲ್ಲಿ ನೋಡ್ಬೋದು ಎಡಿಟ್ ಪ್ರೊಫೈಲ್ ಅನ್ನೋ ಆಪ್ಷನ್ಸ್ ಏನಿದೆ, ನೀವು ಇದನ್ನು ಯೂಸ್ ಮಾಡಿ ನೀವು ಡಿಫ್ರೆಂಟ್ ಶೇಪ್ಸ್ನ ಕ್ರಿಯೇಟ್ ಮಾಡ್ಬೋದು. ಸೊ ಎಡಿಟ್ ಪ್ರೊಫೈಲ್ನ ಸೆಲೆಕ್ಟ್ ಮಾಡಿ ನೀವು ಈಗ ಬೇರೆ ಪ್ಯಾಟರ್ನ್ ನೀವು ನೋಡ್ಬೋದು, ಮಾಡಿಫೈಯಿಂಗ್ ಟೂಲ್ಸ್, ಎಡಿಟ್ ಪ್ರೊಫೈಲ್ ಟೂಲ್ಸ್ ಓಪನ್ ಆಗಿದೆ. ನೀವು ಇಲ್ಲಿ ಯಾವ ಶೇಪ್ಸ್ ಆದರೂ ಕ್ರಿಯೇಟ್ ಮಾಡ್ಬೋದು. ಸರ್ಕಲ್ ಕ್ರಿಯೇಟ್ ಮಾಡ್ತೀರಂದರೆ ಸರ್ಕಲ್, ಸೊ ನಿಮಗೆ ಏನು ಸೈಜಲ್ಲಿ ಸರ್ಕಲ್ಸ್ ಬೇಕು ಹೀಗೆ ವಾಲ್ನ ಎಡಿಟ್ ಮಾಡ್ಬೋದು. ಆದರೆ ಇನ್ನೊಂದು ಸೊ ರಿವಿಟಲ್ಲಿ ಹೇಗೆ ಇದು ಕ್ರಿಯೇಟ್ ಆಗುತ್ತೆ, ನೀವು ಸರ್ಕಲ್ ಒಳಗಡೆ ಸರ್ಕಲ್ನ ಕ್ರಿಯೇಟ್ ಮಾಡಿದ್ರೆ, ಸೊ ಈ ಸರ್ಕಲ್ ಏನಿದೆ ಈ ಸರ್ಕಲ್ ಒಳಗಡೆ ಇನ್ನೊಂದು ಸರ್ಕಲ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಸೈಮಲ್ಟೇನಿಯಸ್ ಆಗಿ ಸರ್ಕಲ್ ಕ್ರಿಯೇಟ್ ಮಾಡ್ತಾ ಇದ್ರೆ ಒಂದು ಸರ್ಕಲಲ್ಲಿ ಹೀಗಿದ್ದು ನೀವು ಓಕೆ ಕೊಟ್ಟರೆ ವಾರ್ನಿಂಗ್ ತೋರಿಸುತ್ತೆ, ಯಾಕಂದರೆ ಕ್ಲೋಸ್ಡ್ ಸರ್ಫೇಸಲ್ಲಿ ಇರಬೇಕು. ಲೈನ್ ಕರೆಂಟ್ಲಿ ಇನ್ಸರ್ಟೆಡ್ ಅಂತ ಲೈನ್ ಆಗಲ್ಲ. ಸೊ ಆಗ ಕಂಟಿನ್ಯೂ ಕೊಟ್ಟು ಸೊ ಈ ಸರ್ಕಲ್ನ ಇನ್ಸೈಡ್ ಪ್ರೊಫೈಲ್ ಒಳಗಡೆ ತೊಗೊಂಬಂದು ಓಕೆ ಕೊಟ್ಟರೆ ನೀವು ಈಗ ನೋಡ್ಬೋದು ವಾಲು ಆಟೋಮೆಟಿಕ್ಕಾಗಿ ಎಡಿಟ್ ಆಗಿದೆ. ಸೊ ನಾನು ಏನು ಸರ್ಕಲ್ ಒಳಗಡೆ ಸರ್ಕಲ್ ಕ್ರಿಯೇಟ್ ಮಾಡಿದೆ, ಒಂದು ಓಪನಿಂಗ್ ತೊಗೊಳುತ್ತೆ, ಮತ್ತು ಓಪನಿಂಗ್ ಸಾಲಿಡ್ ತೊಗೊಳುತ್ತೆ, ಓಪನಿಂಗ್ ತೊಗೊಳುತ್ತೆ, ಸಾಲಿಡ್ ತೊಗೊಳುತ್ತೆ, ಹೀಗೆ ಡಿಫಾಲ್ಟಾಗಿ ರಿವಿಟಲ್ಲಿ ಆ್ಯಕ್ಟ್ ಆಗುತ್ತೆ. ಸೊ ನೀವು ಡಿಸೈನ್ಸ್ ಕ್ರಿಯೇಟ್ ಮಾಡಬೇಕಾದ್ರೆ ಹೀಗೂ ಕೂಡ ಯೂಸ್ ಮಾಡ್ಬೋದು. ಸೊ ಅಗೇನ್ ನೀವು ಮತ್ತೆ ಇದೇ ಪ್ರೊಫೈಲ್ನ ಎಡಿಟ್ ಮಾಡ್ತೀರಂದರೆ ಸೇಮ್ ವಾಲ್ನ ಸೆಲೆಕ್ಟ್ ಮಾಡಿ ಎಡಿಟ್ ಪ್ರೊಫೈಲ್ನ ಸೆಲೆಕ್ಟ್ ಮಾಡಿದ್ರೆ ನೀವು ಮತ್ತೆ ಸರ್ಕಲ್ಸ್ನ ಕ್ರಿಯೇಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಮಾಡ್ಕೋಬೋದು ಹೀಗೆ. ಓಕೆ, ಸೊ ನೀವು ಇದರಲ್ಲಿ ಡಿಲೀಟ್ ಕೂಡ ಮಾಡ್ಬೋದು. ಹೀಗೆ ಡಿಲೀಟ್ ಮಾಡಿಕೊಂಡು ನೀವು ರೀಅರೇಂಜ್ ಮಾಡ್ಬೋದು. ಸೊ ನಿಮಗೆ ಹೇಗೆ ವಾಲ್ ಡಿಸೈನ್ಸ್ ಬೇಕು ನೀವು ಹಾಗೆ ಚೇಂಜ್ ಮಾಡ್ಬೋದು. ಮತ್ತು ನೀವು ವಾಲ್ ಥಿಕ್ನೆಸ್ ಕಡಿಮೆ ಮಾಡಿ ನೀವು ಇದಕ್ಕೆ ವುಡ್ ಮೆಟೀರಿಯಲ್ ಕೊಟ್ಟು ಡಿಸೈನ್ ಪರ್ಪಸ್ಗೆ ಕೂಡ ಯೂಸ್ ಮಾಡ್ಬೋದು. ಓಕೆ, ನಿಮ್ಮ ಕ್ರಿಯೇಟಿವಿಟಿ ಹೇಗೆ ನೀವು ಯೂಸ್ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ನೀವು ಈಗ ನೋಡ್ಬೋದು ಇದು ಒಂದು ವಾಲ್ ಪ್ಯಾಟ್ರನ್ ಆಯಿತು. ಓಕೆ, ನೆಕ್ಸ್ಟ್ ಡಿಸೈನ್ ನೋಡೋಣ ಹೇಗೆ ಕ್ರಿಯೇಟ್ ಮಾಡೋದು. ನಾನು ಯಾವುದಾದ್ರೂ ಎಲಿವೇಷನ್ಸಲ್ಲಿ ಹೋಗಿ ಕೂಡ ನೀವು ಎಡಿಟ್ ಮಾಡ್ಕೋಬೋದು. ಸೊ ಸೌತ್ ಎಲಿವೇಷನ್ಸ್ ಸೆಲೆಕ್ಟ್ ಮಾಡ್ತಿದ್ದೀನಿ. ಸೌತ್ ಎಲಿವೇಷನ್ಸ್ ಹೋಗಿ ವಾಲ್ನ ಸೆಲೆಕ್ಟ್ ಮಾಡಿ ಎಡಿಟ್ ಪ್ರೊಫೈಲ್ನ ಸೆಲೆಕ್ಟ್ ಮಾಡಿ. ಸೊ ನಾನು 7 ಫೀಟ್ಗೆ ಒಂದು ಲೈನ್ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ 8. ಸೊ ಎಸ್ಕೇಪ್ ಆಫ್ಸೆಟ್ ಯೂಸ್ ಮಾಡ್ತಿದ್ದೀನಿ. ಆಫ್ಸೆಟ್ ನ್ಯೂಮ್ಯಾರಿಕಲ್ ಡಿಸ್ಟೆನ್ಸ್ ಬಂದು 2 ಫೀಟ್ ಇದೆ, ನಾನು 3 ಫೀಟ್ ಆಫ್ಸೆಟ್ ತೊಗೋತಾ ಇದ್ದೀನಿ. ಸೊ ಮಿಡಲ್ ಲೈನ್ ಡಿಲೀಟ್ ಮಾಡಿ ಈಗ ಆ್ಯಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ನಾರ್ಮಲ್ ಓಪನಿಂಗ್. ಸೊ ಈ ಥರ ಡಿಸೈನ್ಸ್ ಕ್ರಿಯೇಟ್ ಮಾಡಿದ್ದೀನಿ, ನೀವು ನೋಡ್ಬೋದು. ಈಗ ಓಕೆ ಕೊಟ್ಟರೆ ಸೊ ಕ್ಲೋಸ್ಡ್ ಲೂಪಲ್ಲಿ ಇರಬೇಕು ಅಂತ ಹೇಳಿದೆ. ಈ ಥರ ಲೈನ್ಸ್ಗಳಿದ್ರೆ ಓಕೆ ತೊಗೊಳ್ಳಲ್ಲ. ಸೊ ಅಗೇನ್ ಕಂಟಿನ್ಯೂ ಕೊಟ್ಟು
ಸ್ಪ್ಲಿಟ್ ಎಲಿಮೆಂಟ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಸ್ಪ್ಲಿಟ್ ಮಾಡಿಕೊಂಡು ಟ್ರಿಮ್ ಮಾಡ್ಕೊಳ್ಳೋಣ. ಸೊ ಕಾರ್ನರ್ ಟ್ರಿಮ್ ಯೂಸ್ ಮಾಡ್ತಿದ್ದೀನಿ. ಸೊ ನೀವು ಹೀಗೆ ಡಿಸೈನ್ನ ಕ್ರಿಯೇಟ್ ಮಾಡಿದ್ರೆ, ನಾವು ಕಿಚನ್ನಲ್ಲಿ ಓಪನಿಂಗ್ ಕೊಡೋದು ಅಥವಾ ಎಂಟ್ರೆನ್ಸಲ್ಲಿ ಪಾತ್ ಕೊಟ್ಟಿರ್ತೀವಲ್ಲ, ಅಲ್ಲಿಗೆ ನೀವು ಓಪನಿಂಗ್ ಈ ಥರ ಡಿಸೈನ್ಸ್ ಕೊಡ್ಬೋದು. ಇದೇ ಥರ ಡಿಫ್ರೆಂಟ್ ಡಿಸೈನ್ಸ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಸೊ ಎಂಟರ್. ಸೊ ಅಗೇನ್ ಗೋ ಟು 3D. ನೋಡಿ, ಹೀಗೆ ನೀವು ವಾಲ್ಸ್ ಓಪನಿಂಗ್ನ ಕೊಡ್ಬೋದು. ನೆಕ್ಸ್ಟ್ ಡಿಸೈನ್ ಕ್ರಿಯೇಟ್ ಮಾಡೋದು ನೋಡೋಣ. ಸೊ ಸೌತ್ ಎಲಿವೇಶನ್ಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ವಾಲ್ನ ಸೆಲೆಕ್ಟ್ ಮಾಡಿ ಎಡಿಟ್ ಪ್ರೊಫೈಲ್ ಕೊಟ್ಟು ಸೊ ನಾವು ಈಗ ಡಿಸೈನ್ಸ್ ಕ್ರಿಯೇಟ್ ಮಾಡೋಣ. ಸೊ ಡಿಸೈನ್ ಕ್ರಿಯೇಟ್ ಮಾಡೋದಕ್ಕೆ ಲೈನ್ ಕಮಾಂಡ್ ಯೂಸ್ ಮಾಡ್ತಾ ಇದ್ದೀನಿ. ಲೈನ್, ಸೊ ಮಿಡ್ ಪಾಯಿಂಟಲ್ಲಿ ಒಂದು ಲೈನ್ ಡ್ರಾ ಮಾಡ್ಕೋತೀನಿ. ಸೊ ಅಗೇನ್ ಲೈನ್ ಕಮಾಂಡಲ್ಲೇ ಸೊ 3 ಫೀಟಲ್ಲಿ ಲೈನ್ ಡ್ರಾ ಮಾಡ್ಕೋತಾ ಇದ್ದೀನಿ. ಸೊ ಈ ಸೈಡ್ ಡಿಸ್ಟೆನ್ಸ್ ಬಂದು 2 ಫೀಟ್ ಕೊಡ್ತಾ ಇದ್ದೀನಿ. ಆರ್ಕ್ ಯೂಸ್ ಮಾಡ್ತೀನಿ. ಆರ್ಕ್ನ ಸೆಲೆಕ್ಟ್ ಮಾಡಿ ಸೊ 8 ಇಂಚಸಲ್ಲಿ ಆರ್ಕ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಸೊ ಅಗೇನ್ ಲೈನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಲೈನ್ ಡಿಸ್ಟೆನ್ಸ್ ಬಂದು ಈ ಸೈಡ್ಗೆ 10 ಇಂಚ್ ಕೊಡ್ತಾ ಇದ್ದೀನಿ. ಎಂಟು. ಸೊ ಅಗೇನ್ ಮತ್ತೆ ಆರ್ಕ್ ಯೂಸ್ ಮಾಡ್ತಾ ಇದ್ದೀನಿ. ಆರ್ಕ್ ಸೆಲೆಕ್ಟ್ ಮಾಡಿ ಸೊ 10 ಇಂಚಸಲ್ಲಿ ಹೀಗೆ ಆರ್ಕ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಅಗೇನ್ 10 ಇಂಚಸಲ್ಲಿ ಸೊ ಈ ಸೈಡ್ ಆರ್ಕ್ ಕೂಡ ಕ್ರಿಯೇಟ್. ಲೈನ್ ಡಿಸ್ಟೆನ್ಸ್ ಬಂದು 4 ಇಂಚ್ ಕೊಡ್ತಾ ಇದ್ದೀನಿ. ಎಂಟು. ಸೊ ಈ ಸೈಡ್ ಡಿಸ್ಟೆನ್ಸ್ ಕೂಡ 4 ಇಂಚ್ ಕೊಡ್ತಾ ಇದ್ದೀನಿ. ಎಂಟು. ಅಗೇನ್ ಆರ್ಕ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಸೊ ಹೀಗೆ ಆರ್ಕ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇದಿಷ್ಟು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಮಿರರ್ ತೊಗೊಳ್ಳೋಣ. ಮಿರರ್ ಪಿಕ್ ಆ್ಯಕ್ಸಿಸ್ನೇ ಯೂಸ್ ಮಾಡ್ತೀನಿ. ಈ ಆ್ಯಕ್ಸಿಸ್ ಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಆರ್ಕ್ ತುಂಬ ಶಾರ್ಪ್ ಆರ್ಕ್ ಆಯಿತು. ಸೊ ನೀವು ಅದನ್ನು ಚೇಂಜ್ ಕೂಡ ಮಾಡ್ಕೋಬೋದು. ಅಗೇನ್ ಡಿಲೀಟ್ ಕೊಟ್ಟು ನಾನು ಅಗೇನ್ ಈ ಆರ್ಕ್ನ ಡಿಲೀಟ್ ಮಾಡಿ ಅಗೇನ್ ಆರ್ಕ್ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಪಾಯಿಂಟ್. ಸೊ ನಾನು ಇಷ್ಟು ಆರ್ಕ್ ಸಿಂಬಲ್ ಕೊಡ್ತಿದ್ದೀನಿ. ಸೊ ನೀವು ಹೀಗೆ ಕೂಡ ಡಿಸೈನ್ಸ್ನ ಕ್ರಿಯೇಟ್ ಮಾಡ್ಬೋದು. ಸೊ ಆದರೆ ಹೀಗೆ ಕ್ರಿಯೇಟ್ ಮಾಡಿದ್ರೆ ಪ್ರಾಪರ್ ಆಗೋಲ್ಲ. ಸೊ ಇಲ್ಲಿ ಒಂದು ಲೈನ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸೊ 2 ಫೀಟ್ ಇತ್ತು. ಮಿಡ್ ಪಾಯಿಂಟಲ್ಲಿ ಕ್ರಿಯೇಟ್ ಮಾಡಿದ್ದರಿಂದ ಆಫ್ ಸೈಡ್ ಡಿಸ್ಟೆನ್ಸ್ ಬಂದು 1 ಆಫ್ ಸೈಡ್ಗೆ ಪ್ರಾಪರಾಗಿ ವೇವ್ ಆಗುತ್ತೆ. ಸೊ ಇಲ್ಲಿ ಎಕ್ಸ್ಟ್ರಾ ಲೈನ್ಸ್ನ ಟ್ರಿಮ್ ಮಾಡೋಣ. ಸೊ ಸ್ಪ್ಲಿಟ್ ಮಾಡ್ಕೋತೀನಿ ಫಸ್ಟು ಈ ಲೈನ್ಸ್ನ. ಸೊ ನೆಕ್ಸ್ಟು ಕಾರ್ನರ್ ಟ್ರಿಮ್ ಯೂಸ್ ಮಾಡ್ತಿದ್ದೀನಿ. ಸೊ ಏನು ಲೈನ್ಸ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿ ರಿಮೈನಿಂಗ್ ಪೋರ್ಷನ್ಸ್ ಆಟೋಮೆಟಿಕ್ಕಾಗಿ ಟ್ರಿಮ್ ಆಗುತ್ತೆ. ಸೊ ನೀವು ಈ ಥರ ಡಿಸೈನ್ಸ್ನ ಕ್ರಿಯೇಟ್ ಮಾಡ್ಕೋಬೋದು. ಅದಾದಮೇಲೆ ಓಕೆ ಕೊಟ್ಟರೆ ನೀವು ನೋಡ್ಬೋದು. ಓಕೆ, ನೀವು ಹೀಗೆ ಕೂಡ ಓಪನಿಂಗ್ ಡಿಸೈನ್ಸ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಇನ್ನೂ ಒಂದು ಡಿಸೈನ್ಸ್ ತೋರಿಸ್ತೀನಿ. ಅದಾದಮೇಲೆ ನೀವು ಎಷ್ಟೊಂದು ಥರ ಡಿಸೈನ್ಸ್ನ ಕ್ರಿಯೇಟ್ ಮಾಡ್ಬೋದು. ಟ್ರೈ ಮಾಡಿ ನೋಡಿ. ಓಕೆ, ಅಗೇನ್ ಈ ವಾಲ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಎಡಿಟ್ ಪ್ರೊಫೈಲ್ ಯೂಸ್ ಆಫ್ಸೆಟ್ ಡಿಸ್ಟೆನ್ಸ್ ತೊಗೋತೀನಿ. ಆಫ್ಸೆಟ್ ಡಿಸ್ಟೆನ್ಸ್ ಬಂದು 2 ಫೀಟ್ ಡಿಸ್ಟೆನ್ಸ್ ಆಫ್ಸೆಟ್ ತೊಗೋತಿದ್ದೀನಿ. ಸೊ 2 ಫೀಟ್. ಸೊ ಇದನ್ನು ಅಪ್ ಟು 1 ಫೀಟ್ಗೆ ಲೆಂತನ್ನ ರೆಡ್ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಆರ್ಕ್ ಕ್ರಿಯೇಟ್ ಮಾಡ್ತಿದ್ದೀನಿ. ಆರ್ಕ್ನ ಸೆಲೆಕ್ಟ್ ಮಾಡಿ ಫಸ್ಟ್ ಪಾಯಿಂಟ್. ಸೊ ಹೀಗೆ ಆರ್ಕ್ ಯೂಸ್ ಮಾಡ್ತಿದ್ದೀನಿ. ಸೊ ಆರ್ಕ್ನು ಆಫ್ಸೆಟ್ ತೊಗೊಳ್ಳೋಣ. ಆಫ್ಸೆಟ್ ಡಿಸ್ಟೆನ್ಸ್ ಬಂದು 4 ಇಂಚ್ ತೊಗೋತಾ ಇದ್ದೀನಿ. ಎಂಟು. ಸೊ 4 ಇಂಚ್ ಆಫ್ಸೆಟ್ ತೊಗೊಂಡ್ಮೇಲೆ ಅಗೇನ್ ಲೈನ್ ಕ್ರಿಯೇಟ್ ಮಾಡ್ತಿದ್ದೀನಿ. 1 ಫೀಟ್ ಇದೆ. ಸೊ ಅಗೇನ್ ಈ ಸೈಡ್ ಕೂಡ ಫುಲ್ ಅಪ್ಪರ್ ಡೈರೆಕ್ಷನ್ಸ್ಗೆ ಕ್ರಿಯೇಟ್ ಮಾಡ್ಕೋತಿದ್ದೀನಿ. ಸೊ ಇಲ್ಲಿಂದ ಕೂಡ ಹೀಗೆ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಸೊ ನಾವು ಇಲ್ಲಿ 3 ಬಾಕ್ಸ್ ಥರ ಕ್ರಿಯೇಟ್ ಮಾಡ್ಕೊಳ್ಳೋಣ. ಇನ್ನು ರಿಮೈನಿಂಗ್ ಪೋರ್ಷನ್ಸ್ನ ಆಟೋಮೆಟಿಕ್ಕಾಗಿ ಟ್ರಿಮ್ ಮಾಡಿದ್ರೆ ಆಯಿತು. ಓಕೆ, ಸೊ 5 ಇಂಚ್ ಇದೆ ಈ ಡಿಸ್ಟೆನ್ಸು. ಸೊ 4 ಇಂಚ್ಗೆ ಚೇಂಜ್ ಮಾಡ್ತಾಯಿದ್ದೀನಿ. ಎಂಟರ್. ಸೊ 1 ಬಾಕ್ಸಿಂದ ನೆಕ್ಸ್ಟ್ ಬಾಕ್ಸ್ಗೆ ಡಿಸ್ಟೆನ್ಸ್ ಬಂದು 4 ಇಂಚ್ ಇದೆ, ಪ್ರಾಪರಾಗಿದೆ. ಸೊ ಈಗ ಸ್ಪ್ಲಿಟ್ ಯೂಸ್ ಮಾಡಿ ಎಕ್ಸ್ಟ್ರಾ ಲೈನ್ಸ್ನ ಟ್ರಿಮ್ ಮಾಡೋಣ. ಅಗೇನ್ ಸ್ಪ್ಲಿಟ್. ಸೊ ರಿಮೈನಿಂಗ್ ಪೋರ್ಷನ್ಸ್ನ ಟ್ರಿಮ್ ಮಾಡ್ತೀನಿ.
ಸೊ ಹೀಗೆ ಡಿಸೈನ್ಸ್ ಕ್ರಿಯೇಟ್ ಮಾಡ್ಕೋಬೋದು. ಸೊ ಇದರಲ್ಲೂ ಕೂಡ ಎಕ್ಸ್ಟ್ರಾ ಲೈನ್ನ ಟ್ರಿಮ್ ಮಾಡೋಣ. ಸೊ ಹೀಗೆ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಈ ಸೈಡ್ ಕೂಡ ರೆಕ್ಟ್ಯಾಂಗಲನ್ನು ಯೂಸ್ ಮಾಡಿ ರೆಕ್ಟ್ಯಾಂಗಲ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಕ್ರಿಯೇಟ್ ಮಾಡಿದ್ಮೇಲೆ ನೀವು ನೀಟಾಗಿ ಎಡಿಟ್ ಮಾಡ್ಕೋಬೋದು. ಸೊ ಡಿಸ್ಟೆನ್ಸ್ನ ಪ್ರಾಪರಾಗಿ ನೋಡಿಕೊಂಡು ಸೊ ಹೀಗೆ ಕ್ರಿಯೇಟ್ ಮಾಡಿದ್ಮೇಲೆ ನೀವು ರೀಅರೇಂಜ್ ಮಾಡ್ಕೋಬೋದು. ಕ್ಲಿಯರ್. ಅಗೇನ್ ಸ್ಪ್ಲಿಟ್ ಕಾರ್ನರ್ ಶೇಪ್ಸ್. ಸೊ ಹೀಗೂ ಕೂಡ ನೀವು ಡಿಸೈನ್ಸ್ನ ಕ್ರಿಯೇಟ್ ಮಾಡ್ಕೋಬೋದು. ಕ್ಲಿಯರ್. ಸೊ 3Dನಲ್ಲಿ ನೀವು ಎಷ್ಟು ಡಿಸೈನ್ಸ್ನ ನೀವು ನೋಡ್ಬೋದು. ಓಕೆ, ಹೀಗೆ ನೀವು ವಾಲ್ ಓಪನಿಂಗ್ಸ್ನ ಯೂಸ್ ಮಾಡಿ ನಿಮಗೆ ಬೇಕಾದಂಥ ಡಿಸೈನ್ಸ್ನ ಈಸಿಯಾಗಿ ಕ್ರಿಯೇಟ್ ಮಾಡ್ಕೋಬೋದು. ಸೊ ಕರ್ವ್ ವಾಲ್ ಇದ್ದಾಗ ಹೇಗೆ ಓಪನಿಂಗ್ ಕೊಡೋದು ನೋಡೋಣ. ಸೊ ವಾಲ್ ಆರ್ಕಿಟೆಕ್ಚರ್ ಆರ್ಕ್ ಯೂಸ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಆರ್ಕ್ನ ಕ್ರಿಯೇಟ್ ಮಾಡಿಕೊಂಡು 3Dನಲ್ಲಿ ಹೋದರೆ ನೀವು ನೋಡ್ಬೋದು ಆರ್ಕ್ ಶೇಪ್ ವಾಲ್ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ಓಪನಿಂಗ್ ಹೇಗೆ ಕೊಡೋದು ನೋಡೋಣ. ಸೊ ಫ್ರಂಟ್ ವ್ಯೂ ಸೆಟ್ ಮಾಡ್ಕೋತಾ ಇದ್ದೀನಿ 3Dನಲ್ಲೇ. ಸ್ಕ್ರೋಲ್ ಮಾಡಿದ್ರೆ ಹೀಗೆ ನೀವು ಝೂಮ್ ಇನ್ ಝೂಮ್ ಔಟ್ ಮಾಡ್ಕೋಬೋದು. ಸೊ ಅಗೇನ್ ವಾಲ್ನ ಸೆಲೆಕ್ಟ್ ಮಾಡಿ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿದ್ಮೇಲೆ ನೀವು ಡೈರೆಕ್ಟಾಗಿ ರೆಕ್ಟ್ಯಾಂಗ್ಯುಲರ್ ಕ್ರಿಯೇಟ್ ಮಾಡಿದ್ರೆ ಪ್ರಾಪರಾಗಿ ರೆಕ್ಟ್ಯಾಂಗ್ಯುಲರ್ ಓಪನಿಂಗ್ ಕಟ್ ಆಗಿ ಕರ್ವಿರೋಂಥ ವಾಲ್ಗೆ ಓಪನಿಂಗ್ಸ್ ಕೊಡ್ಬೋದು ವಾಲ್ ಓಪನಿಂಗ್ನ ಯೂಸ್ ಮಾಡಿ. ಬಟ್ ಆದರೆ ನೀವು ಬೇರೆ ಥರ ಶೇಪ್ಸ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕು ಅಂತಂದರೆ ಕ್ರಿಯೇಟ್ ಮಾಡೋದಕ್ಕಾಗಲ್ಲ. ಯಾಕಂದರೆ ಸೊ ನೀವೀಗ ಅಗೇನ್ ವಾಲ್ನ ಸೆಲೆಕ್ಟ್ ಮಾಡಿ ನೀವು ಇಲ್ಲಿ ನೋಡ್ಬೋದು ಎಡಿಟ್ ಪ್ರೊಫೈಲನ್ನು ಏನು ಆಪ್ಷನ್ಸ್ ಇದೆ ಅದು ಹೈಡ್ ಆಗಿದೆ. ಹಾಗಿದ್ದಾಗ ನೀವು ಹೇಗೆ ಬೇರೆ ಶೇಪ್ಸ್ನ ಕ್ರಿಯೇಟ್ ಓಪನಿಂಗ್ ಕೊಡೋಕ್ಕಾಗಲ್ಲ ಈ ಮೆಥಡ್ನ ಯೂಸ್ ಮಾಡಿ. ಸೊ ಬೇರೆ ಯಾವ ಮೆಥಡ್ ಇದೆ ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.